ಇಲ್ಲಿಗೆ ಬಾ ಇಲ್ಲಿ ಪಾಪ. ಬಾರೋ ವಿನಾಯಕ, ಇಲ್ಲಿಗೆ ಬಾ ಇಲ್ಲಿ. ಇವ್ರ ಅಣ್ಣ ಏನನ ಹೇಳ್ಬಿಟ್ರೆ ಸರಿಯಾಗಿ ಹೊಡೆದು ಬಿಡುತ್ತೆ. ಇಷ್ಟೊಂದು ಇವ್ರ ಅಣ್ಣಯ್ಯ ಬೈದ್ರು ಹೊಡೆದ್ರು ಸ್ವಲ್ಪನೂ ನಾಯ ಭಯ ಇಲ್ದಂಗೆ ಆಡ್ತಾ ಇದ್ದಾಳ ಅವಳು. ನಾನು ಅದಕ್ಕೆ ಸುಮ್ಕಿರಪ್ಪ. ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು, ನಾವು ಸುಮ್ಮನೆ ಮಾತಾಡಬಾರ್ದು ಅಂತ ನಾನು ಅದಕ್ಕೆ ಹೇಳಿದ್ದು. ಸುಮ್ಕಿರಿವ, ಸರಿಯಾಗಿ ಹೊಡಿತಾನೆ ಹೋಗಿ, ಸರಿಯಾಗಿ ಬೆಂಡೆ ತೊತ್ತಾನೆ. ಲೌಡಿನ್ ನಾವು ಎಲ್ಲಿ ಬಿಗಿ ಮಾಡ್ಬೇಕು ಅಲ್ಲಿ ಬಿಗಿ ಮಾಡಬೇಕು ಅಷ್ಟೇ. ನೀನು ಏನು ಮಾಡ್ತೀಯ ಗೊತ್ತಿಲ್ಲಪ್ಪ. ನೋಡಿವಾಗ ನಿನ್ನ ತಂಗಿ ಹಿಂಗೆ ಮಾಡ್ತಾ ಇದ್ದಾನೆ. ನಮ್ಮ ಮನೆ ಪರಿಸ್ಥಿತಿ ಎಲ್ಲ ನಿನಗೆ ಗೊತ್ತೈತೆ, ನಾವು ಹೆಂಗಿದ್ದಾರು ಏನು ಅಂತ ಎಲ್ಲ ಮಾತಾಡೋಣ ಅಂತಾಗಿ ಅಂತಕ್ಕೆ ಹೋಗಿದ್ದೇನಪ್ಪ ವಿನಾಯಕ. ಇಲ್ಲ ಕಣ್ಲಸ್ಮಕಯ್ಯ, ಹೋಗ್ಲಿಲ್ಲ. ನೀನು ಬಾರಪ್ಪ ಅಂತ ಹೇಳಿ ಫೋನ್ ಮಾಡ್ದಲ್ಲ, ಅದಕ್ಕೆ ನಾನು ಕೆಲ್ಸಕ್ಕೆ ರಜಾ ಮಾಡಿ ಬಂದೆ. ಅದಕ್ಕೆ ನೀನು ಎಲ್ಲ ಇದೆಯಾ ಅಂತ ಹೇಳಿ ಫೋನ್ ಮಾಡ್ತಿದ್ದಲ್ಲ, ಮನೆ ತಕ್ಕ ಹೋಗ್ಲಿಲ್ಲ. ಅದೇ ಬಂದೆ ಕಣ್ಲಸ್ಮಕಯ್ಯ. ಅಲ್ಲ, ನಿನ್ನ ತಂಗಿ ಇಂಥ ಮಾಡಿ ನನ್ನ ಮಗನ ಯಾಕೆ ಮದುವೆ ಆದ್ಲು? ಹೋಗಿ ಬೇಕಾದ್ರೆ ಮದುವೆ ಆಗಿ ಇರ್ಬೋದಾಗಿತ್ತಲ್ಲ. ನಮ್ಮ ಮನೆ ಮರ್ಯಾದೆ ತೆಗಿಯಕ್ಕೆ ಯಾಕಪ್ಪ ನಿನ್ನ ತಂಗಿ ಇಂಥ ಕೆಲಸ ಮಾಡಬೇಕು? ಅದಕ್ಕೆ ನಾನು ಸುಮ್ಮನೆ ಅವಳು ಹೋಗಿ ಅಲ್ಲಿ ಒಟ್ಟು ಬಾಯ್ ಮಾಡಿ ಒಟ್ಟು ನಮಗೆ ಟೆನ್ಷನ್ ಬೇಡ. ನಮ್ಗೆ ಒಟ್ಟು ವಯಸ್ಸು ನಮ್ಮ ಅಪ್ಪನೂ ಒಟ್ಟು ವಯಸ್ಸು ಹೋಗ್ತಾ ಬಂತು. ಟೆನ್ಷನ್ನು ಮಾಡ್ಕೊಂಡ್ರೆ ಒಟ್ಟು ಇವಾಗ ಹೇಳಕ್ಕೆ ಕೇಳಿಸಿದ್ದ BP ಶುಗರ್ ಅವು ಇವು ಕಾಯಿಲೆಗಳು ಸ್ಯಾನೆ ಬರ್ತವೆ. ಅದಕ್ಕೆ ನಾವು ನಿಂತ ಹೇಳೋಣ ಅಂತ ಹೇಳಿ, ಅದಕ್ಕೆ ನೀನಾದ್ರೂ ಸರಿಯಾಗಿ ಬಾರಿಸ್ತೀಯ. ನೀನೇನು ಮಾಡ್ತೀಯ ಗೊತ್ತಿಲ್ಲ, ನಮ್ಮ ಮನೇದು ಹೆಂಗೆ ಅಂತ ನಿನಗೆ ಗೊತ್ತೈತಿ. ಅದಕ್ಕೆ ಯಾರು ತಾಗ ಹೇಳ್ಬೇಕು ಅವ್ರ ತಾಗ ಹೇಳ್ಬೇಕು. ಇವ್ನು ನಿನ್ನ ತಮ್ಮನ ತಾಗೇನು ಅವ್ನು ಹೇಳಿರ್ ಕೇಳೋಲ್ಲ. ಅವನೇನು ವಿಸ್ಮಯಿ ಕೇಳೋಣ ಅಂತನಲ್ಲ. ಅದಕ್ಕೆ ನಾನು ವಿನಾಯಕನ ಕರೆಸಿ ಹೇಳೋಣ ಅಂತ ಸುಮ್ಮನಾದೆ. ನೋಡಿ, ನಮ್ಮ ಮನೆಯಾಗ ಹೆಂಗಿರ್ಬೋದಾಗಿತ್ತು ಹೇಳ ನೀನೇನು? ಹೆಂಗಿರ್ಬೋದಾಗಿತ್ತು ನಿನ್ನ ತಂಗಿ? ಮಾರಾಣಿ ಇದ್ದಂಗೆ ಇರ್ಬೋದಾಗಿತ್ತು. ನಾವು ಇವತ್ತು ಹೆಂಗೆ ನೋಡ್ಕೊಂಬ್ತಿದ್ವಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಅವಳು ಏನಾನ ಇದ್ದಿದ್ರೆ ಅವಳ ಲೆವೆಲೇ ಬೇರೆ ಆಗ್ತಿತ್ತು. ಅಲ್ಲ, ಹೇಳ್ದಂಗೆ ಕೇಳ್ದಂಗೆ ಗಲಾಟೆ ಮಾಡ್ಕೊಂಡು ಓದಾಳು. ಅವ್ನು ಯಾರೋ ಸಕ್ಲೇಶ್ ಅಂತಿ, ಅವನ ಜೊತೆಗೆ ಎಲ್ಗೆ ಹೋಗಕ್ಕೆ ಹೊರಟಿದ್ಲು. ನೋಡು, ಹಿಂಗೆ ಒಬ್ರು ಮದುವೆ ಆಗೋದು ಇನ್ನೊಬ್ರ ಜೊತೆ ಸುತ್ತಾಡಕ್ಕೆ ಹೋಗೋದು. ಏನಾನ ಒಬ್ರು ಕಿವಿಗೆ ಬಿದ್ದು ಅದು ಏನಾಯ್ತು ಬಿಟ್ಟಾಯ್ತು. ಏನಾನ ಒಬ್ರ ಜೊತೆ ಏನಾನ ಹೋಗ್ತಾರೆ ಅಂದ್ರೆ ಗಂಡು 7 ಸಿಟ್ಟು ಬರೋಕ್ಕಿಲ್ಲ. ನನ್ನ ಮಗ ಅದಕ್ಕೆ ಸಿಟ್ಟು ಬಂದು ಬಾರಮ್ಮ ಹೋಗೋಣ ಅಂತ ಕರ್ಕೊಂಡು ಹೋದ್ವಿ. ಅದಕ್ಕೇನೆ ಅವ್ನು ಅವನ ಜೊತೆಗಿದ್ಲು, ಕರ್ಕೊಂಬಂದಿದ್ದಕ್ಕೆ ಯೋಸ್ ಮಾತಾಡಿದ್ಲು. ನೀನು ಸಾಕ್ಷಿ ತೊಂದು ಮಾತಾಡು, ನಾನು ಅಂತಾಳಲ್ಲ ಅಂತ ಅಂದ್ಲು. ಅವ್ನು ನೋಡಿರಿ ಇವಾಗ ಫೋಟೋ ಎಲ್ಲ ನಮಗೆ ಕೊಟ್ಟವನಿ. ಫೋಟೋ ಎಲ್ಲ ಕಳಿಸಿ, ವಿಡಿಯೋ ಫೋಟೋ ಎಲ್ಲ ಕಳಿಸಿ ಅವನಿ. ನನಗೆ ಗೊತ್ತೇ ಇಲ್ಲ ಇದು ಹಂಗಾತು ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾಳೆ. ನೋಡಿ ತೋರ್ಸಪ್ಪ, ಎಲ್ಲ ಫೋಟೋ ಎಲ್ಲ ತೋರ್ಸ ಸೌರ್ಯ. ನಾನು ಹೇಳ್ತಿದ್ದೆ ಬೈವಾಗಿರಮ್ಮ ಅಂತ ಹೇಳಿ. ನಾನು ಬಿಡು ಸೌರಿನ ಮದುವೆ ಆಗ್ಯವಳಲ್ಲ, ಒಳ್ಳೆ ಮನೆಯೇ ಆಯ್ಕೆ ಮಾಡ್ಕೊಂಡವಳು. ನನ್ನ ತಂಗಿ ಮದುವೆ ಆದ ಬೋಲ್ ಸಂತೋಷ ಆತುಲ್ಲ ಸ್ಮಕಯ್ಯ. ಬೋಲು ಖುಷಿ ಆಗ್ಬಿಡ್ತು. ಒಳ್ಳೆ ಮನೆಯೇ ಆರಿಸ್ಕೊಂಡವಳೆ, ಒಳ್ಳೆ ಮನೆಗೆ ಸಿಕ್ಕವಳು ನನ್ನ ತಂಗಿ ಅಂತ ಹೇಳಿ ನಾನು ಅದಕ್ಕೆ ಅವಳನ್ನು ಬೈಲಿಲ್ಲ. ಒಳ್ಳೆ ಮನೆಗೇನು ಮದುವೆ ಆಗ್ಬಿಟ್ಟವಳೆ, ಯಾಕೆ ಬೈಯಾನ ಅಂತ ಹೇಳಿ ನಾನು ಅವತ್ತು ಬೈಯಕ್ಕೆ ಹೋಗಲಿಲ್ಲ. ಬೋಲ್ ಸಂತೋಷ ಪಟ್ಬಿಟ್ಟೆ. ಇಂಥ ಮಾಡ್ತಾ ಇದ್ದಾಳೆ ಏನವಳು. ತಡಿ, ಇನ್ನೆಲ್ಲ ತಗೊಂಡೋಗಿ ಕೇಳ್ತೀನಿ. ಕಳಿಸು ನನ್ನ ಫೋನಿಗೆಲ್ಲ ಕಳಿಸು ಸೂರ್ಯ. ಹ್ಯಾಪಿ ಕಳಿಸಪ್ಪ ನನ್ನ ಫೋನಿಗೆ ಕಳಿಸ್ಬಿಡಿ. ಇಲ್ಲಿ ಹೋಗಿ ಸರಿಯಾಗಿ ಕೇಳ್ತೀನಿ. ದರಿದ್ರದವಳು ಎಂಥ ಮನೆಯಾಗೆ ಹೆಂಗಿರ್ಬೋದಾಯ್ತು, ಹೆಂಗೆ ಹಾಳು ಮಾಡ್ಕೊಂಡವಳು. ನೋಡಪ್ಪ, ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ನಮಗಂತೂ ನಿಮ್ಮ ತಂಗಿ ಬೇಡ. ಅದಕ್ಕೆ ನೀನು ಅದೇನು ಮಾಡಿಕೊಡ್ಬೇಕು ಅಂತ ಇಲ್ಲಿ ತೀರ್ಮಾನ ಅದನ್ನ ಮಾಡಿಕೊಡು. ಅಷ್ಟೇ. ನನಗೆಲ್ಲೋಡು ಹಿಂಗಾದ್ರೆ ನಮ್ಮ ಮನೆ ಪರಿಸ್ಥಿತಿ ಹೇಳ್ಬಾರ್ದು. ನಾವು ಇಂಥವೆಲ್ಲ ನಾವು ಸುದ್ದಿಗೆ ಹೋದಾರಲ್ಲ, ನಮ್ಮ ಮನೆಯಾಗ ಇಂಥವೆಲ್ಲ ನಡೆದಿರೋದಲ್ಲ. ನನ್ನ ಮಗನೂ ನಾವು ದೊತ್ತು ಮಗ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಸ್ವಂತ ಮಗನ ಥರನೇ ನಾವು ಸಾಕಿರೋದು. ನಿಮ್ಮಮ್ಮ ದೊತ್ತು ಮಗ ಅಂತ ಹೇಳಿ ನಿನಗೇನು ಆಸ್ತಿ ಕೊಡಲ್ಲ, ಎಲ್ಲ ಹೆಣ್ಮಕ್ಳಿಗೆ ಕೊಡುತ್ತೆ ಅಂತ ಹೇಳಿ ಇಲ್ಲದೆಲ್ಲ ನಮ್ಮ ಮನೆಯಾಗ ನಮ್ಮ ಹುಡುಗಂಗೆ ಹೇಳ್ಕೊಟ್ಟು ನಮ್ಮ ಹುಡುಗನ್ನು ನಾನು ಎಲ್ಲ ದೂರ ಮಾಡಿದ್ಲು. ಇಂಥವೆಲ್ಲ ನಮ್ಮ ಹುಡುಗನ ತಲೆಯಾಗ ಬಂದೇ ಇಲ್ಲ. ಅವ್ನು ದೊತ್ತು ಮಗ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ. ಹೇಳ್ದಾಳೆ ಅವಳು. ಊರಾಗ ಯಾರು ಹೇಳ್ತಿರ್ಲಿಲ್ಲ, ಹೇಳಾರು ಹಿಂಗೆಲ್ಲ ಅವ್ನ ಮನಸ್ಸನ್ನ ಬಂದಿರಲಿಲ್ಲ. ನಮ್ಮಪ್ಪ ನಮ್ಮಮ್ಮ ಅಂತ ಬೋಲ್ ಆಸೆಗೆ ಅವನು ಸೆನಕ್ಕಿದ್ದ, ನಾವು ಸೆನಕ್ಕಿದ್ವಿ. ನಿನ್ನ ತಂಗಿ ಬಂದು ಎಲ್ಲಾರನ್ನೂ ಆಗ್ಲಿಸ್ಬಿಟ್ಲು, ಎಲ್ಲ ನಮ್ಮ ಮನೆಯಾಗೆ ಇಂಥ ತಂದಿಕ್ಕೊಬಿಟ್ಲು. ನೋಡಿ, ಇವಾಗ ಏನು ಮಾಡ್ಬೇಕು ಹೇಳಪ್ಪ ನೀನೇ? ಇವಾಗ ಏನು ಮಾಡ್ತೀಯ? ನಾನೀಗ ಸುಮ್ಮನೆ ಯಾಕೆ ಅವಳು ಕೇಳಿಕ್ಕೆ ನನಗೆ ಗೊತ್ತಿಲ್ಲ, ನೀವು ಯಾರೋ ನನಗೆ ಗೊತ್ತೇ ಇಲ್ಲ, ಹಿಂಗೆ ಇದು ಹೆಂಗೆ ಆತಂಬದು ಗೊತ್ತೇ ಇಲ್ಲ ಅಂತ ಕಿಸ್ಕೊಂಡವಳು ಅವಳು. ಹಿಂಗೆಲ್ಲ ಆಗೈತಿ ಅಂದರೆ ನಾನು ಇವಾಗ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿ ನಮ್ಗೆ ಹೇಳಪ್ಪ ನಿನ್ನ ತಂಗಿ ಬೇಡ, ಅದೇನು ತೀರ್ಮಾನ ಮಾಡ್ಕೊಡ್ತೀಯ ಮಾಡಿಕೊಡು ಅಷ್ಟೇನೆ. ಸ್ವಲ್ಪ ಮಾನ ಮರ್ಯಾದೆ ಬೇಡವ ನಮ್ಮ ಸುಸುಗೆ? ಇಂಥವೇನಕ್ಕೆ ಮಾಡ್ಕೊಂಡು ಕುಕ್ಕಂಡ್ಲು? ಅಕ್ಕ ಸುಮ್ಕಿರಕ್ಕ, ನೀವು ಎಂಥ ಮನುಷ್ಯರು, ನೀವೆಂಥವ್ರು ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ. ನಾನು ಅದು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ಸುಮ್ಮನಿರಕ್ಕ. ಸುಮ್ಮನಿರಕ್ಕ, ನಾನೆಲ್ಲ ನಿನಗೆ ತೀರ್ಮಾನ ಮಾಡ್ಕೊಡ್ತೀನಿ. ಅವಳು ಅಲ್ಲೇ ಬಿದ್ದಿರಲಿಳು, ನಿನ್ನ ಮಗನ ನೀನು ಅಚ್ಚುಕಟ್ಟಾಗಿ ಕಾಪಾಡ್ತಿ. ಇನ್ನೊಂದು ಬೇಕಾದ್ರೆ ಇನ್ನೊಂದು ಮದುವೆ ಮಾಡೋ ತಂದು. ಇನ್ನೋಡು, ನಾವು ಡೈವರ್ಸ್ ಕೊಡೋದು, ಆಸ್ತಿ ಭಾಗ ಕೊಡೋದು ಇವೆಲ್ಲ ಮಾಡಲ್ಲ ಕಣಪ್ಪ. ಆಸ್ತಿಗೆ ಭಾಗ ಕೊಡಲ್ಲ ನಾವು. ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಆಸ್ತಿ ಭಾಗ ಬೇಕು ಅಂದರೆ, ಡೈವರ್ಸ್ ಕೊಡ್ಬೇಕಂದ್ರೆ ಹೆಂಗೆ ಕೊಡ್ತಾರಮ್ಮ? ಏನು ಕೊಡಲ್ಲ. ತುಮ್ಮನ ಬರ್ಸ್ಕೊಂಡು ಸುಮ್ಮನಾಗು. ನಾವೇನೇನು ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ ಅಷ್ಟೇನೆ. ನಾನೇ ಎಲ್ಲ ಬರ್ಸ್ಕೊಡ್ತೀನಿ. ಸುಮ್ಮನಿರಕ್ಕ. ನೀನು ಯಾಕೆ ಟೆನ್ಷನ್ ತಮ್ತೀಯ? ನೀವು ಹೆಂಗಿದ್ದರು, ನೀವೆಂಥ ಮನುಷ್ಯರು, ನೀವೆಂಥವ್ರು ಅಂತ ನಮಗೆ ಗೊತ್ತೈತಿ. ಇಂಥ ಮನೆಯಾಗೆ ಹೆಂಗಿರ್ಬೋದಾಗಿತ್ತು. ಇಂಥ ಕೆಲಸ ಮಾಡ್ಯಾರಂದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳಕ್ಕ? ನನ್ನ ಹೆಂಡ್ತಿನೇ ಆಗಲಿ, ನನ್ನ ಹೆಂಡ್ತಿನೇ ಈ ಕೆಲಸ ಮಾಡ್ಯವಳಂದ್ರೆ ನಾನು ಸುಮ್ಮನಿರ್ತಿರ್ಲಿಲ್ಲ.
ನಾನು ಹೆಂಡ್ತಿನೇ ಇಂಥ ತಪ್ಪು ಮಾಡಿವಳೆ ಅಂದರೆ ನನಗೆ ಸಹಿಸ್ಕೊಂಬಕ್ಕೆ ಆಗ್ತಿರ್ಲಿಲ್ಲ ಇವತ್ತು. ನಾನು ಇದೇ ಜಾಗದಾಗಿದ್ದರೂ ನಾನು ಇದೇ ಥರ ಮಾಡ್ತಿದ್ದೆ. ಹಿಂಗೆ ನೋಡಿ ಇದೆಲ್ಲ ನೋಡಿದ ಮೇಲೂ ಯಾರಿಗೆ ತಾನೇ ಮನಸ್ಸು ಬರುತ್ತೆ, ಯಾರು ತಾನೇ ಇಕ್ಕೆಂತಾರೆ ಹೇಳೋಕ್ಕಾದ್ರೆ ಇದ್ರದವಳನ್ನ ಇಂಥ ಕೆಲಸ ಮಾಡಿದ್ರೆ. ಹೋಗಿ ಸರಿಯಾಗಿ ಹಿಡ್ಕೊಂಡು 4 ಬಾರಿಸ್ತೀನಿ ಸುಮ್ಕಿರಕನೆಲ್ಲ. ನಾನು ಅಕ್ಕೇನೆ ಸುಮ್ಮನೆ ಯಾಕೆ ಅಲ್ಲಿ ನಮ್ಮ ಅಯ್ಯಪ್ಪ ಐತಿ ಅದು ನಮ್ಮ ಅಯ್ಯಪ್ಪ ಈಗ ಆಡುತ್ತೆ ಮನೆಯಾಗಿ. ನೋಡಪ್ಪ ಲೋಸ್ಮಕ್ಕ ಯಾಕೆ ನಮ್ಮ ಮನೆಯಾಗ ಕರ್ಕೊಂಡು ಹೋಗ್ಲಿಲ್ಲ, ಇಲ್ಲಿ ಮನೆಯಿಂದ ಕರೆಸ್ಟೆಂಟು ಅಂತ ಹೇಳಿ ನೀನು ಬೇಜಾರಾಗಬೇಡ. ಯಾಕಂತಂದರೆ ನಾನು ತಿರ್ಗ ಸುಮ್ಮನೆ ಯಾಕೆ ಅಲ್ಲೋಟು ಹೋಗಿ ಅಂತ ಹೇಳಿ ನಾನು ಅಕ್ಕೇನೆ ಇಲ್ಲಿಗೆ ಬಾರಪ್ಪ ಅಂತ ಕರ್ಸಿದ್ದು. ನಮ್ಮ ಅಯ್ಯಪ್ಪಂಗೆ ಈಗ ಆಡುತ್ತೆ. ಹಂಗೆ ಅಯ್ಯಪ್ಪ ವಯಸ್ಸು ಹೋಗ್ತಾ ಟೆನ್ಷನ್ ಮಾಡ್ಕೊಂಬತ್ತಿ. ರೇಗ ಆಡುತ್ತೆ ಹಂಗೇನೆ. ಅದಕ್ಕೆ ಸುಮ್ಕಿರಪ್ಪ ನೀನು ನಾನೆಲ್ಲ ಬಗೆಹರಿಸ್ಕೊಂತ ಅದೇನು ಅಂತ ಹೇಳಿನಿ. ನಿಗಳಪ್ಪ ಅದೇನು ಮಾಡ್ತೇವೆ ಗೊತ್ತಿಲ್ಲ, ನೀನು ನಮಗೆ ಬಗೆಹರಿಸ್ಕೊಡ್ಬೇಕಷ್ಟೇನೆ. ಸುಮ್ಮನೆ ನಾವು ಒಯ್ಯಂಬಕ್ಕಾಗಲ್ಲ ಕಣಪ್ಪ. ನಮಗೆ ನೋಡಿ ಎಷ್ಟು ಇವತ್ತು ಅಂದರೆ ತಾಪತ್ರಯ ಆಗೈತೆ ಗೊತ್ತಿ ನಿನ್ನ ತಂಗಿಯಿಂದಾನ. ಎಲ್ಲರೂ ಒಯ್ಯಂಬದೈತೈತಿ. ನನ್ನ ಮಗಳು ಬೋರ್ದಂಗಾದ್ಲು, ನಮ್ಮ ಮನೆಗೆ ಬತ್ತಾ ಹೋಗ್ತಾ ಸೆನಕ್ಕಿದ್ದಾಳು. ಅವಳಿಂದಲೇ ಎಲ್ಲ ಆಗಿದ್ದು. ನೀನು ಅಷ್ಟೇ ಕಣೋ, ಹೆಂಡ್ತಿ ಮಾತು ಕೇಳಿ ಅಪ್ಪಯ್ಯಮ್ಮನ ದೂರ ಮಾಡಿ ಹೋಗ್ಬಾರ್ದಾಗಿತ್ತು. ರೋಸ್ಮಕಾಯಿನೂ ಸೀನಣ್ಣ ಅಂತ ಮನಸ್ಸು ಅಂತ ನನಗೆ ಗೊತ್ತೈತಿ. ಇವಾಗ ಇದಾವ ತಡಿ, ಅವಳಿಗೆ ಹೋಗಿ ಸರ್ಯಾಗಿ ಬಾರಿಸ್ಬಿಡ್ತೀನಿ. ಇಲ್ಲ ಹೊಡಿ ಇಂಥ ಕೆಲಸ ಯಾಕೆ ಮಾಡ್ಬೇಕಾದ್ರೆ ಇದ್ರದವಳು ಅಲ್ಲ. ಸ್ವಲ್ಪ ನಯ ಬೈ ಇಲ್ದಂಗೆ ನಾನು ಹೇಳ್ತಿದ್ದೆ, ನಮ್ಮ ಅಮ್ಮಗೆ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಎಲ್ಲಂದ್ರೆ ಅಲ್ಲಿ ಕಳಿಸೋದು. ಇವೆಲ್ಲ ಬೆಂಗಳೂರಾಗಿದ್ದಾಗ ಆಟಗಳು. ನಾವು ಅಕ್ಕ ಕೆಲ್ಸಕ್ಕೆ ಹೋಗ್ತಿದ್ದೆ. ಇಲ್ಲೂ ನಾನು ಬರೋಲ್ಲ ಕಣಕ್ಕ, ತಿಂಗಳಿಗೆ 1 ಸತಿ 2 ಸತಿ ಬಂದು ಹೋಗ್ತೀನಿ ಅಷ್ಟೇ. ಕೆಲಸಗಳು ಇರ್ತವೆ. ಅಕ್ಕ ಅವಳು ನಮ್ಮ ಮನೆಗೆ ಬಿದ್ದಿರಲಿ, ನಾವೇನು ಅವಳು ಮದುವೆ ಮಾಡೋಕ್ಕೆ ಹೋಗಲ್ಲ, ಏನಿಲ್ಲ. ಅವಳು ಏನು ಮಾಡ್ಕೊಂಡಿರ್ತಾಳೋ ಬಿದ್ದಿರಲಿ ಅಷ್ಟೇ. ನಾವು ಇನ್ನೇನು ತಲೆ ಕೆಡಿಸ್ಕೊಂಬಲ್ಲ. ನಿಂದೇನು ನಾನು ಬಗೆಹರಿಸ್ಕೊಂಡು ಕೊಡ್ತೀನಿ ಅಕ್ಕ, ಬಗೆಹರಿಸ್ಕೊಂಡು ಕೊಡ್ತೀನಿ ನಾನು. ಇಂಥವ್ರಿಗೆ ಯಾಕೆ ಮದುವೆ ಮಾಡ್ಬೇಕಪ್ಪ? ಮದುವೆ ಮಾಡಿದವ್ರಿಗೆ ಅಷ್ಟೇ ಮರ್ಯಾದಿರಲ್ಲ. ಅವರು ಮರ್ಯಾದೆಗೆಟ್ಟು ಮದುವೆ ಮಾಡ್ಬೇಕಾವತ್ತಾಗ ಇಂಥವ್ರಿಗೆ ಮದುವೆ ಮಾಡಿರಿ. ಅಲ್ಲ, ನನಗೆ ಏನೋ ಒಂಥರ ಸಂತೋಷ ಆಗಿತ್ತಕ್ಕ. ನನ್ನ ತಂಗಿ ಒಳ್ಳೆ ಮನೆಯೇ ಹುಡುಕೊಂಡು, ಲೋಸ್ಮಕಾಯಿ ಒಳ್ಳೇದು, ಸೀನಣ್ಣ ಒಳ್ಳೇದು, ಹುಡುಗನೂ ಒಳ್ಳೇನು, ಹೆಂಗೆ ಒಳ್ಳೆಯವ್ರನ್ನೇ ಲವ್ ಮಾಡಿ ಮದುವೆ ಆದ್ಲು ಅಂತ ಹೇಳಿ ನನಗೊಂದು ಖುಷಿ ಇತ್ತು. ಆದರೆ ಇಂಥ ಕೆಲಸ ಮಾಡಿ ಅವಳು ಅಂದರೆ ನೋಡಿ, ಇದನ್ನೆಲ್ಲ ನೋಡ್ತಿದ್ರೆ ಇವನ್ನೆಲ್ಲನ ಏನಪ್ಪ ಇದು ಇಂಥದ್ದು ವಿಚಿತ್ರ ಅಮ್ಮಂಗೆ ಆಗುತ್ತೆ. ನನಗೆ ಹೇಳ್ತಿದ್ದೆ ಬೇಡ ಕಣಮ್ಮ ಹೋಗ್ಬೇಡ ಅಂತ. ನಾನು ಇಲ್ದಾಗೆಲ್ಲನ ಕಳಿಸ್ಬಿಡೋರು. ನನಗೆ ಒಳ್ಳೆ ಕೆಲಸ ಐತಿ, ಚೆನ್ನಾಗಿ ಇಲ್ಲೆಲ್ಲೂ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಅಲ್ಲೇ ಇದ್ದೀನಿ ಹೋಗಿ. ನಾನು ಇಲ್ಲಿದ್ದಿದ್ರೆ ಒಂದಿಟ್ಟು ಬೈ ಇರೋದು. ಅವ್ನು ನಮ್ಮನು ವಿಸ್ಮಯ ಹೇಳಲ್ಲ. ಅವನು ಸುಮ್ಮನಾಗ್ತಾನೆ. ಅವನು ಸುಮ್ಮನಾಗಿ ನಾನು ನಮ್ಮಮ್ಮ ಹೇಳ್ದಂಗೆ ಕೇಳ್ತಾನೆ. ಒಂದೊಂದು ಸತಿ ಸುಮ್ಮನಾಗ್ಬಿಡ್ತಾನೆ. ಇವರು ನಮ್ಮ ಗೀತಾನು ಶಾರದಾ ಹೇಳಿದ್ದ ನಮ್ಮಮ್ಮ ಏನು ಕೇಳೋದಿಲ್ಲ. ಅವಳು ಹೇಳ್ದಂಗೆ ಕೇಳುತ್ತೆ. ಏನು ಒಬ್ಬ ಮಗಳು ಅಂತ ಹೇಳಿ ಒಂದಿಟ್ಟು ಚೆನ್ನಾಗಿ ಸಾಕಿವಿ ನಾವು, ಒಬ್ಳು ತಂಗಿ ಅಂತ ಹೇಳಿ ಇಂಥ ಮರ್ಯಾದೆ ತೆಗಿ ಅಂತ ಕೆಲಸ ಮಾಡೋಳು. ನಮಗೆ ಮರ್ಯಾದೆ ಇರಲ್ಲ. ಊರಂಗೆ ನಮಗೆ ಮರ್ಯಾದೆ ಇರಲ್ಲಮ್ಮ ಇಂಥದ್ದು ಮಾಡಿದರೆ. ಎಂಥದ್ದು ಮಾಡ್ಯಾರ ನೋಡಿ ಇಬ್ಬರು. ನನಗೆ ಇವನು ಸರಿ ಆಯ್ತು ಬಿಡಕ್ಕ, ಇಷ್ಟು ಹೇಳಿದೆಯಲ್ಲ. ನಿಮ್ಮಂಥವ್ರಿಗೆ ನಮ್ಮಿಂದ ಯಾಕೆ ತೊಂದರೆ ಆಗಬೇಕು? ಅದೇನು ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡ್ತೀವಿ ಬಿಡಕ್ಕ. ನಿನ್ನ ಮಗನೂ ಎಲ್ಲ ನೀವು ಚೆನ್ನಾಗಿರಕ್ಕ ಅಷ್ಟೇ. ನಮ್ಮಿಂದ ತೊಂದರೆ ಆಗೋದು ಬೇಡ. ಇಂಥದ್ದು ಮಾಡಿದಾರೆ ಅಂದರೆ ಯಾರು ತಾನೇ ಸಹಿಸ್ಕೊಂತಾರೆ ಹೇಳಕ್ಕ? ನಾವ್ಯಾಗಲೂ ಸಹಿಸ್ಕೊಂತಾ ಇರಲಿಲ್ಲ. ಅದೇ ನಿನ್ನ ಮಗನೇ ಹಿಂಗೆ ಮಾಡ್ಯಾವನಿ ಅಂತಂದಿದ್ರೆ ನಾವು ನಮ್ಮ ತಂಗಿಗೆ ಹಿಂಗೆ ಆಗೈತೆ, ಅನ್ಯಾಯ ಆಗೈತೆ ಅಂದ್ರೆ ನಾವು ಬಿಡ್ತಿದ್ವಾ? ನಾವು ಬಿಡ್ತಿರ್ಲಿಲ್ಲ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾನೆಲ್ಲ ಅದೇನು ಮಾಡ್ಬೇಕು ಅದನ್ನ ಮಾಡ್ಕೊಡ್ತೀನಿ ಬಿಡಕ್ಕ. ಅದಕ್ಕೆ ಮತ್ತೆ ನಾನು ಬಿಸಿನೀರಿಗೆ ಬೆಂಡ್ ಕರ್ಗೋದು ಹೋಗಿ ನಾನು ಕೇಳಿದ್ಕೆ ಅವ್ರ ಅಮ್ಮನೂ ಅವಳು ಹೆಂಗಂದ್ರೆ ನಮಗೆ ಗೊತ್ತೇ ಇಲ್ಲ ಅಂದ್ರೆ ಇದು ಹೆಂಗಾಗೈತೆ ಅಂತ ನಮಗೆ ಗೊತ್ತೇ ಇಲ್ಲ. ನೀವು ಇಂಥೊಂದು ಇಲ್ಲದ್ದೆಲ್ಲ ಹೆಂಗೆ ಬೇಕಾದ್ರು ಮಾಡ್ಬೋದು, ಹಂಗೆ ಹಿಂಗೆ ನಾವಿಂಥವೆಲ್ಲ ಮಾಡೋಕ್ಕಾಗುತ್ತೆ. ನಾವಿಂಥ ಮಾಡ್ದಾರಲ್ಲ, ನಾವು ಯಾವತ್ತೂ ನಾವಿಂಥವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡಾರಲ್ಲ. ನಾವು ಹಿಂಗೆ ಮಾಡೋಕ್ಕಾಗುತ್ತೇನಪ್ಪ? ನಾವೇನ ಹಿಂಗೆ ನೀನು ಮಾಡಪ್ಪ ಅಂತ ನಾವೇನ ಹೇಳ್ಕೊಟ್ಟಿದ್ವಿ? ಅವ್ನ ಮಕ್ಕ ನೋಡಿಲ್ಲ ಏನಿಲ್ಲ. ನಾವು ಅವ್ನು ಎಂಥ ಮಕ್ತಾನು ಅಂತ ನಾವು ಯಾವತ್ತೂ ನೋಡಿಲ್ಲ. ನಾವು ಮಾಡೋಕ್ಕಾಗುತ್ತೆ ಹೇಳು? ಹಿಂಗೆ ಮಾತಾಡ್ತಾರಲ್ಲ ಅವರು. ನಾವಿಂಥ ಕೆಲಸ ಮಾಡಲ್ಲ. ಅವಳು ಹೇಳ್ದಂಗೆ ಕೇಳ್ಕೊಂಡು ಇದ್ದಿದ್ರೆ ನಿಮ್ಮ ತಂಗಿ ಮದುವೆ ಆಗಿಗ ನನ್ನ ಮಗ ಹೋಗಿ ಮದುವೆ ಆಗ್ಯವನೇ ಏನೋ ಆಗ್ಯವನೇ ಬಿಡತ್ತ ಅಂತ ಹೇಳಿ ನಾನು ಸುಮ್ಮನೆ ಆಗ್ತಿದ್ದೆ. ಬರೇ ಅವಳು ಯಾವಾಗ ಇಂಥ ತಾರತ್ತಿಗಡಿ ಕಲ್ತಲ್ಲ ಆವಾಗ ನನಗೆ ಬೋಲ್ ಬೇಜಾರಾಯ್ತು. ನಾನು ಅವಳು ಯಾವತ್ತೂ ಒಂದು ಮಾತು ಒಂದಾಳಲ್ಲ ಏನಿಲ್ಲ. ಅವಳೇಟ್ಕವಳೆ ಸುಮ್ಮನೆ ಇಲ್ಲದ್ದೆಲ್ಲ ಜಗಳ, ನಮ್ಮ ಮನೆಯ ಜಗಳ ಅಂತಾರೆ. ಅವಳು ಬಂದಾಗಿಂದ ನಮ್ಮ ಮನೆಯಾಗ ಏನೋ ಒಂಥರ ಆಗಿತ್ತು. ನಿಜ ಹೇಳ್ಬೇಕಂದ್ರೆ ಏನಪ್ಪ ಇವಕ್ಕ ಹಿಂಗಂಬುತ್ತೆ ಅಂದ್ರೆ ಪರವಾಗಿಲ್ಲ. ನಾನೇನು ಇರೋದು ಹೇಳ್ತೀನಿ. ನಾನು ಮನಸ್ನಾಗ ಒಂದು ಇಕ್ಕೊಂಡು ಬಾಯಾಗ ಒಂದು ಮಾತಾಡ ಅಂತಾಳಲ್ಲ, ಎದೆಯಾಗ ಒಂದು ಮನಸ್ನಾಗ ಒಂದು ಇಕ್ಕೊಂಡು ಮಾತಾಡ ಅಂತಾಳಲ್ಲ. ನನ್ನ ಮನಸ್ನಾಗ ಏನೈತೆ ಅದು ನಾನು ಹೇಳ್ಬಿಡ್ತೀನಿ. ನಾನು ಡೈರೆಕ್ಟಾಗಿ ಯಾರಿಗೆ ಆಗಲಿ, ನಾನು ನೀನೇ ಆಗಲಿ ಇನ್ನೂ ಯಾರೇ ಆಗಲೇಳು, ಇನ್ಯಾರು ವಿಷಯಕ್ಕೆ ಆಗಲಿ ನಾನು ಮನಸ್ನಾಗ ಒಂದು ಇಕ್ಕೊಂಡು ಮಾತಾಡೋಕೆ ಹೋಗಲ್ಲ. ಅದು ಏನು ಹೇಳ್ಬೇಕು ಅದನ್ನ ಹೇಳ್ಬಿಡ್ತೀನಿ ನಾನು ಮಕ್ಕಳ್ದಂಗೆ ಅಷ್ಟೇ. ಇವ್ರಣ್ಣಯ್ಯ ಒಳ್ಳೆ ವಿನಾಯಕ, ಇವನಿಗೆ ಗೊತ್ತು ನಮ್ಮ ಮನೆ ಹೆಂಗೆ ಅಂತೇಳಿ. ಇವನು ಭಾಳ ಚೆನ್ನಾಗಿ ನನ್ನ ಹತ್ರ ವಿಶ್ವಾಸದಾಗಿದ್ದವನು. ಅದಕ್ಕೆ ಇವನು ಕರೆಸಿ ತೋರಿಸಿ ನೋಡಪ್ಪ ಹಿಂಗೆ ಮಾಡ್ತಾ ಇದ್ದಾಳೆ ನಿನ್ನ ತಂಗಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾಕೆ ನಾನೆಲ್ಲ ಅದೇನು ಮಾಡ್ಕೊಡ್ಬೇಕು ನಿಮ್ಗೆ ಅದನ್ನ ಮಾಡ್ಕೊಡ್ತೀನಿ ಸುಮ್ಕಿರಕ್ಕ. ಯಾರೇ ಆಗಲಿ ಅಂತ ಮಾಡಿರಿ ಸಹಿಸ್ಕೊಂಬಲ್ಲ, ನಾನೆಲ್ಲ ಬರ್ಸ್ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಯಾರ ಹತ್ರ ಹೇಳ್ಬೇಕು ಅವ್ರ ಹತ್ರ ಹೇಳೋಣ. ಸುಮ್ಮನೆ ಹೋಗಿ ನಾವು ಕೇಳೋದು ನಮಗೆ ಹೆಂಗೆ ತಂಗಿ ಹಿಂಗೆ ಅಂತ ಗೊತ್ತೇ ಇಲ್ಲ ಅಂತ ತಿರುವಡಿಯೋದು. ತಾಯಿ ಮಗಳಿಬ್ರಳು 2 ಜೋರು ಮಾಡ್ತಾರೆ. ಏನಂದರೆ ಅವರು ಸುಮ್ಕಾಗಲ್ಲ. ಅವ್ರು ಅಂತಾರವರು ಅವ್ರು ಊಟ ಬಿಟ್ಟಾರು ಊರಿಗೆ ದೊಡ್ಡವರು ಅಂತಾರಲ್ಲ, ಹಂಗೆ ಅವಳ ಅಂತಾಳು ಊಟ ಬಿಟ್ಟಾಳು ಅಂತ. ಸುಸ್ಸು
ಅವ್ರ ಅಣ್ಣ ಇವನು ಒಳ್ಳೆನು ಇವನು ಒಳ್ಳೇನು ರಣ್ಣಯ್ಯ ಈರಣ್ಣಯ್ಯನ ಇಟ್ಟು ಒಳ್ಳೆಯರು ಇವ್ರ ಪಾಪ ಗೀತಮ್ಮನು ವಿನಾಯಕ ಬೋಲ್ ಒಳ್ಳೆಯರು ಇಂಥ ಮಾಡ್ಯವ್ರು ಅದಕ್ಕೇನೆ ನಾನು ಇವನು ಕರೆಸಿ ಹೇಳ್ದೆ ಬಾರಪ್ಪ ಅಂತೇಳಿ ಪಾಪ ಕೆಲ್ಸಕ್ಕೆ ಹೋಗೋನು ಬೆಂಗಳೂರಿಂದ ರಾಜ ಹಾಕಿ ಬಂದವನು ಬೆಂಗಳೂರಾಗಿದ್ದ ಇವನು ಇಂಥವೆಲ್ಲ ನಡೆಯಲ್ಲ ಇವನು ಇಲ್ದಾಗ ತಾಯಿ ಮಗಳಿಬ್ರು ಇಬ್ಬರದು ಇಂಥವು ಅವ್ನು ವಿಸ್ಮೈನ ಗಿಟಾರ್ ಅಮ್ಮ ನಂಗೆ ಅವ್ನು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಅವ್ನು ಅತ್ತ ಬಿತ್ತ ಉಸ್ಕೂಡಕ್ಕೋಲ್ಲ ಐತಾನೆ ಅಕ್ಕೆ ಅಂತಾಗ ಯಾತು ಹೇಳಕ್ಕೆ ಹೋಗಲಿಲ್ಲ ಅವ್ನು ತಿಂಗಳು ಬಕ್ಲಿದ್ದಂಗೆ ಅಂತ ನಾನು ಅಕ್ಕೆ ಇವಂತಾಗೆ ಹೇಳ್ದೆ ಕರೆಸಿ ಇವಾಗ ನಾನು ಅದೇನು ಮಾಡ್ಕೊಡ್ಬೇಕು ಅದು ಮಾಡ್ಕೊಡ್ತೀನಿ ಕಳಕಂತ ಹೇಳೇವಿ ನಾವು ಹೆಂಗೆ ಅಂತ ಇವನಿಗೆ ಭಾಳ ಚೆನ್ನಾಗಿ ಗೊತ್ತು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.